ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಉದ್ದವಾದ ದಟ್ಟ ಕಪ್ಪು ಕೂದಲಿಗೋಸ್ಕರ ಒಳ್ಳೆ ಒಂದು ಹೇರ್ ಪ್ಯಾಕನ್ನು ಹೇಳಿಕೊಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನಗೆ ಕಮೆಂಟ್ ಮಾಡಿ. ನನ್ನ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿದರೆ ಮುಂದೆ ನಾನು ಹಾಕ್ತಿರುವ ವೀಡಿಯೋಸ್ ಇದು ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. 100% ರಿಸಲ್ಟ್ ಕೊಡುವಂತಹ ಒಂದು ನ್ಯಾಚುರಲ್ ಹೇರ್ ಪ್ಯಾಕ್ ಇದು. ನನ್ನ ಮಗಳ ತಲೆಯಲ್ಲೇ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಮಗೆ ಬೇಕಾದ್ದು ಸಾಂಬಾರು ಬಳ್ಳಿ ಎಲೆ. ಸಾಂಬಾರು ಬಳ್ಳಿ ಅಂದರೆ ನಮ್ಮ ಕಡೆಯಲ್ಲೆಲ್ಲ ಇದಕ್ಕೆ ದೊಡ್ಡ ಪತ್ರೆ ಅಂತ ನಾವು ಹೇಳ್ತೀವಿ, ಕೆಲವರು ಇದಕ್ಕೆ ಸಾಂಬಾರು ಬಳ್ಳಿ ಅಂತಲೂ ಹೇಳ್ತಾರೆ. ನೋಡಿ, ಇದರದ್ದು ಒಂದು 5-6 ಎಲೆ ಬೇಕು. ಇದು ತುಂಬ ಒಳ್ಳೆಯದು ತಲೆ ಕೂದಲು ಕಪ್ಪಾಗಲಿಕ್ಕೆ, ಅದೇ ರೀತಿ ತಲೆ ಕೂದಲು ಬೆಳೀಲಿಕ್ಕೆ ತುಂಬ ಉತ್ತಮ. ಇನ್ನು ನಮಗೆ ಬೇಕಾದ್ದು ಕರಿಬೇವಿನ ಸೊಪ್ಪು. ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಕರಿಬೇವು ಸೊಪ್ಪು ತಲೆ ಕೂದಲು ಬೆಳೀಲಿಕ್ಕೆ ಕಪ್ಪಾಗಲಿಕ್ಕೆಲ್ಲ ತುಂಬ ಒಳ್ಳೆಯದು. ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪಿದ್ದರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ನೀವು ವೆಜಿಟೇಬಲ್ ಅಂಗಡಿಯಿಂದ ತಂದಿದ್ದಾದರೂ ಆಗುತ್ತೆ. ಮೂರನೇ ಇಂಗ್ರೀಡಿಯೆಂಟ್ ನಮಗೆ ಬೇಕಾದ್ದು ಪೇರಳೆದು ಎಲೆ. ಎಳೆದಿರುವ ಪೇರಳೆ ಎಲೆ ಇದ್ದರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ಸ್ವಲ್ಪ ಬೆಳೆದಿದ್ದಾದರೂ ಆಗುತ್ತೆ. ನೋಡಿ, 3 ಎಲೆಗಳನ್ನು ಸಹ ನಾನು ತಗೊಂಬಂದಿದ್ದೀನಿ. ಪೇರಳೆ ಎಲೆ, ಕರಿಬೇವಿನ ಸೊಪ್ಪು ಮತ್ತು ಸಾಂಬಾರು ಬಳ್ಳಿ ಅಥವಾ ದೊಡ್ಡ ಪತ್ರೆ. ಇದನ್ನೆಲ್ಲ ತಂದು ಇದೇ ರೀತಿ ಇದನ್ನು ಬಿಡಿಸಿ ತೆಗೆದು ಇದನ್ನೆಲ್ಲ ನಾವು ಕ್ಲೀನ್ ಮಾಡಬೇಕು. ಧೂಳೆಲ್ಲ ಇರುತ್ತೆ, ಚೂರ್ಸ ಧೂಳೆಲ್ಲ ಇರಬಾರ್ದು. ಅದೇ ರೀತಿ ಎಲೆಗಳಲ್ಲೆಲ್ಲ ಸ್ವಲ್ಪ ಹುಳ ಉಪ್ಪಟೆಗಳೆಲ್ಲ ಇರುತ್ತೆ. ಅದನ್ನೆಲ್ಲ ನಾವು ಇದೇ ರೀತಿ ಬಿಡಿಸಿ ಕ್ಲೀನ್ ಮಾಡಬೇಕು. ಇದು ನ್ಯಾಚುರಲ್ ಆಗಿರುವಂತಹ ನಮ್ಮ ಮನೆ ಅಂಗಳದಲ್ಲಿರುವಂತಹ ಗಿಡಮೂಲಿಕೆಗಳಿಂದ ಮಾಡಿರುವಂತಹ ಒಂದು ಏರ್ ಪ್ಯಾಕ್. ಯಾವುದೇ ಕೆಮಿಕಲ್ಸ್ ಇಲ್ಲ. ಧೈರ್ಯವಾಗಿ ನಿಮಗೆ ಇದನ್ನು ತಲೆಗೆ ಹಚ್ಬೋದು. ನಾನು ತಲೆಗೆ ಹಚ್ಚಿ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಆಮೇಲೆ ನನ್ನ ಮಗಳ ತಲೆಗೆ ನಾನು ಹಚ್ತಾ ಇದ್ದೀನಿ. ಇದು ನಮ್ಮ ತಲೆಯಲ್ಲಿರುವ ತಲೆ ಹೊಟ್ಟು ಹೋಗಲಾಡಿಸಲು, ಕೂದಲು ತುಂಬ ಉದುರುತ್ತೆ ನೋಡಿ, ಅದನ್ನು ತಡೆಗಟ್ಟಲು, ಅದೇ ರೀತಿ ತಲೆಗೂದಲು ದಟ್ಟವಾಗಿ ಬೆಳೆಯಲು ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ನಾವು ತಂದಿರುವ ಎಲೆಗಳನ್ನೆಲ್ಲ ಒಂಥರ ಬಿಡಿಸಿ ಇದೇ ರೀತಿ ತೆಗೆದು ಬೌಲಿಗೆ ಸ್ವಲ್ಪ ನೀರು ತಗೊಂಡು ಅದರಲ್ಲಿ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಧೂಳೆಲ್ಲ ಇರಬಾರ್ದು, ಅದಕ್ಕೋಸ್ಕರ ಇದೇ ರೀತಿ ನಾವು ಒಂದು ಬೌಲಿಗೆ ಹಾಕಿ ಕ್ಲೀನ್ ಮಾಡಿ ಹಿಂಡಿ ನೀರಿಲ್ಲದೆ ತೆಗಿಬೇಕು. ಹೊರಗಡೆ ಎಲ್ಲ ನಿಮಗೆ ಕ್ಲೀನ್ ಮಾಡಲಿಕ್ಕಾಗೋದಾದರೆ ಸ್ವಲ್ಪ ಟ್ಯಾಪಲ್ಲೆಲ್ಲ ಬಕೆಟಲ್ಲೆಲ್ಲ ತೊಳಿಬೋದು. ನಾನಿವಾಗ ವಿಡಿಯೋ ತೆಗಿತಾ ಇದ್ದೀನಲ್ಲ, ಅದಕ್ಕೋಸ್ಕರ ಮನೆ ಒಳಗಡೆ ಒಂದು ಬೌಲಿಗೆ ಹಾಕಿ ಇದೇ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು ನೀರಿನ ಅಂಶ ಇಲ್ಲದೆ ಇದೇ ರೀತಿ ಹಿಂಡಿ ತೆಗಿತಾ ಇದ್ದೀನಿ. ಇನ್ನು ತೆಗೆದಿರುವ ಇದನ್ನೆಲ್ಲ ನಾವು ನೈಸಾಗಿ ಇವಾಗ ಗ್ರೈಂಡ್ ಮಾಡಬೇಕು. ನೋಡಿ, ಫಸ್ಟಿಗೆ ಇದೇ ರೀತಿ ತೆಗೆದಿದ್ದೀನಿ. ಇನ್ನು ನಮಗೆ ಬೇಕಾದ ಇಂಗ್ರೀಡಿಯೆಂಟ್ ಅಂದರೆ ಮೆಂತೆಕಾಳು. ಒಂದು 2ರಿಂದ 3 ಗಂಟೆ ನಾವು ನೆನೆಸಿದ ಮೆಂತೆಕಾಳನ್ನು ಹಾಕಿದರೆ ಒಳ್ಳೆಯದು. ನಾನಿವಾಗ ಒಂದು 3 ಗಂಟೆ ಮೆಂತೆಕಾಳನ್ನು ನೆನೆಸಿದೆ. 1 ಚಮಚ ಮೆಂತೆಕಾಳು ಸಾಕು. ಇನ್ನೊಂದು ಮಿಕ್ಸಿ ಜಾರ್ ತಗೊಂಡು ನೆನೆಸಿರುವ ಮೆಂತೆಕಾಳನ್ನು ಮಿಕ್ಸಿ ಜಾರಿಗೆ ಫಸ್ಟಿಗೆ ಹಾಕಬೇಕು. ನಿಮಗೆಲ್ಲರಿಗೂ ಗೊತ್ತು, ಮೆಂತೆಕಾಳು ತಲೆಗೆ ತುಂಬ ಒಳ್ಳೆಯದು. ತಲೆ ಹೊಟ್ಟು ಹೋಗಲಾಡಿಸಲು, ಕೂದಲು ಬೇಗ ಬೆಳೆಯುತ್ತೆ. ನೋಡಿ, ಮೆಂತೆಕಾಳನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಅದೇ ರೀತಿ ನಾವು ಕ್ಲೀನ್ ಮಾಡಿ ಇಟ್ಟಿರುವಂತಹ ಎಲೆಗಳು, ಪೇರಳೆ ಎಲೆ, ಕರಿಬೇವಿನ ಸೊಪ್ಪು ಮತ್ತು ಸಾಂಬಾರು ಬಳ್ಳಿ ಅಥವಾ ನಮ್ಮ ಕಡೆ ಎಲ್ಲ ನಾವು ಇದಕ್ಕೆ ದೊಡ್ಡ ಪತ್ರೆ ಅಂತ ಹೇಳ್ತೀವಿ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಇನ್ನು ನಾವು ಇದನ್ನು ನೀರು ಹಾಕಿ ರುಬ್ಬಲಿಕ್ಕಿಲ್ಲ. ಸ್ವಲ್ಪ ಹುಳಿ ಇರುವ ಮೊಸರನ್ನು ಹಾಕಿ ನಾವಿದನ್ನು ರುಬ್ಬಬೇಕು. ಮೊಸರು ಕೂಡ ತಲೆಗೆ ತುಂಬ ಒಳ್ಳೆಯದು, ಕೂದಲಿಗೆ ಒಳ್ಳೆ ಶೈನಿನೆಸ್ ಕೊಡುತ್ತೆ, ಅದೇ ರೀತಿ ಬೆಳೀಲಿಕ್ಕೆ ಒಳ್ಳೆಯದು. ಪ್ರೋಟೀನ್ ತುಂಬ ಇದೆಯಲ್ಲ, ಅದಕ್ಕೋಸ್ಕರ ಹುಳಿ ಇರೋ ಮೊಸರಿದ್ದರೆ ಒಳ್ಳೆಯದು, ತಲೆ ಹೊಟ್ಟಿಗೆ ತುಂಬ ಒಳ್ಳೆಯದು. ನಾನು ಒಂದು 3 ಚಮಚದಷ್ಟು ಹುಳಿ ಇರುವ ಮೊಸರನ್ನು ಸಹ ಹಾಕಿದ್ದೀನಿ. ಇನ್ನು ಇದನ್ನು ಇದೇ ರೀತಿ ನೈಸಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಅದಕ್ಕೆ ಇರಬೇಕು. ಇದಕ್ಕಿಂತ ಸ್ವಲ್ಪ ನೀರು ಥರ ಇದ್ದರೂ ಪರವಾಗಿಲ್ಲ. ನಾವು ತಲೆಗೆ ಹಚ್ಚುವಾಗ ನಮ್ಮದು ತಲೆಗೆಲ್ಲ ಅದು ಅಂಟಬೇಕು. ಜಾಸ್ತಿ ನೀರಾದರೆ ತಲೆಗೆ ಅದು ಅಂಟುವುದಿಲ್ಲ. ಇನ್ನು ಇದನ್ನು ನಾವೊಂದು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನನ್ನ ತಲೆಯಲ್ಲಿ ತುಂಬ ತಲೆ ಹೊಟ್ಟಿತ್ತು, ಅದೇ ರೀತಿ ತುಂಬ ಕೂದಲು ಉದುರ್ತಾ ಇತ್ತು. ಆವಾಗ ನನಗೆ ಒಬ್ಬರು ಆಯುರ್ವೇದಿಕ್ ಡಾಕ್ಟ್ರು ಹೇಳಿಕೊಟ್ಟಿರುವಂತಹ ಒಂದು ಹೇರ್ ಪ್ಯಾಕ್ ಇದು. ಇದನ್ನು ಹಚ್ಚಿ ನನಗೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಅದಕ್ಕೋಸ್ಕರ ನನ್ನ ಮಗಳಿಗೆ ಸಹ ನಾನು ಇದನ್ನು ಹಚ್ತಾ ಇದ್ದೀನಿ. ನಾವು ಈ ಹೇರ್ ಪ್ಯಾಕನ್ನು ಹಚ್ಚೋದಕ್ಕಿಂತ ಮುಂಚೆ ತಲೆಗೆ
ಹೋಮ್ ಮೇಡ್ ಏರ್ ಆಯಿಲ್ ಇದ್ದರೆ ಅದನ್ನು ಚೆನ್ನಾಗಿ ಹಚ್ಚಬೇಕು. ನೋಡಿ, ನನ್ನ ಮಗಳ ತಲೆ ಕೂದಲು ನಾನು ನಿಮಗೆ ತೋರಿಸ್ತೀನಿ. ತಲೆಯಲ್ಲಿ ತುಂಬ ತಲೆ ಹೊಟ್ಟಿದೆ, ಅದೇ ರೀತಿ ಅವಳು ಕೂದಲು ಕೂಡ ಉದುರ್ತಾ ಇದೆ. ನಾನು ಡೈರೆಕ್ಟಾಗಿ ಮಗಳಿಗೆ ಇದನ್ನು ಟ್ರೈ ಮಾಡಲಿಲ್ಲ. ನನ್ನ ತಲೆಗೆ ಹಚ್ಚಿ ನನಗೆ ರಿಸಲ್ಟ್ ಬಂದ ಮೇಲೆ ನಾನು ಮಗಳ ತಲೆಗೆ ಹಚ್ತಾ ಇದ್ದೀನಿ. ತುಂಬ ತಲೆ ಹೊಟ್ಟಿದೆ. ಈ ತಲೆ ಹೊಟ್ಟು ಜಾಸ್ತಿ ಇದ್ದರೆ ಕೂದಲು ತುಂಬ ಉದುರುತ್ತೆ ಮತ್ತು ಬೆಳೆಯುವುದಿಲ್ಲ. ಅದಕ್ಕೋಸ್ಕರ ಈ ಒಂದು ಹೇರ್ ಪ್ಯಾಕ್ ವಾರದಲ್ಲಿ ಒಂದು ಸಾರಿ ನೀವು ಇದನ್ನು ಹಾಕಬೇಕು. ಒಮ್ಮೆ ಹಾಕಿ ಬಿಟ್ಟು ಬಿಟ್ಟರೆ ಅದರ ರಿಸಲ್ಟ್ ಸಿಗೋದಿಲ್ಲ. ವಾರದಲ್ಲಿ ಒಂದು ಸಾರಿ ಆದರೂ ಕಂಟಿನ್ಯೂಸು ಒಂದು 2 ತಿಂಗಳು ನೀವು ಈ ಹೇರ್ ಪ್ಯಾಕನ್ನು ತಲೆಗೆ ಹಚ್ಚಿ ನೋಡಿ. ರಿಸಲ್ಟ್ ನಿಮಗೆ ಗೊತ್ತಾಗೇ ಆಗುತ್ತೆ. ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಆದ್ದರಿಂದ ನಾನು ನಿಮಗೆ ಸಹ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ತಲೆ ಹೊಟ್ಟಿದೆ. ಇನ್ನು ಫಸ್ಟಿಗೆ ನಾನು ಮನೆಯಲ್ಲೇ ಮಾಡಿರುವಂತಹ ಏರ್ ಆಯಿಲನ್ನು ಹಚ್ತಾ ಇದ್ದೀನಿ. ಫಸ್ಟಿಗೆ ತಲೆಗೆ ಎಣ್ಣೆ ಹಚ್ಚದಿದ್ರೂ ಪರವಾಗಿಲ್ಲ, ನಾವು ಮೊಸರು ಹಾಕಿದ್ದೀವಲ್ಲ. ನೀವು ಎಣ್ಣೆ ಹಚ್ಚೋದಾದರೆ ಎಣ್ಣೆಯನ್ನು ಈ ತಲೆಗೆ ಕೂದಲಿಗೆಲ್ಲ ನಮ್ಮದು ತಲೆ ಬುಡಕ್ಕೆಲ್ಲ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಒಂದು ಮಸಾಜ್ ಕೊಡಬೇಕು. ಈ ತಲೆಗೆ ಹಚ್ಚುವ ಎಣ್ಣೆಯನ್ನು ನಾನು ಮನೆಯಲ್ಲೇ ಮಾಡಿರುವಂತಹ ನ್ಯಾಚುರಲ್ ಆಗಿರುವ ಎಣ್ಣೆ. ಇದರ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಿಮಗೆ ಬೇಕಂದರೆ ಆ ವಿಡಿಯೋವನ್ನು ಸಹ ನೋಡ್ಬೋದು. ತುಂಬ ಒಳ್ಳೆಯ ಏರ್ ಆಯಿಲ್ ಅದು. ಆಮೇಲೆ ಇದೇ ರೀತಿ ತಲೆಯ ಬುಡಕ್ಕೆ ನಮ್ಮದು ಎಲ್ಲ ಎಣ್ಣೆಯನ್ನು ಚೆನ್ನಾಗಿ ಹಚ್ಚಿ ಒಂದು 10 ನಿಮಿಷ ನಾವು ಮಸಾಜ್ ಮಾಡಿದರೆ ಕೂದಲಿಗೆ ತುಂಬ ಒಳ್ಳೆಯದು. ನಾನೀಗ ಮಗಳಿಗೆ ನಾನು ಮಾಡಿರುವ ಎಣ್ಣೆಯನ್ನೇ ಹಚ್ತಾ ಇದ್ದೀನಿ. ಇದೇ ರೀತಿ ಕೂದಲನ್ನೆಲ್ಲ ಬಿಡಿಸಿ ಒಂದು 10 ನಿಮಿಷ ಒಳ್ಳೆ ಮಸಾಜ್ ಮಾಡಿದ್ದೀನಿ. ಆಮೇಲೆ ಎಣ್ಣೆ ಹಚ್ಚಿ ಒಂದು 10 ನಿಮಿಷ ಆದಮೇಲೆ ನಾವು ರೆಡಿ ಮಾಡಿ ಇಟ್ಟಿರುವಂತಹ ಆ ಹೇರ್ ಪ್ಯಾಕ್ ಇದೆಯಲ್ಲ, ಅದನ್ನು ಸಹ ನಾವು ತಲೆಗೆ ಹಚ್ಚಬೇಕು. ನಾವು ಜಾಸ್ತಿ ಕೂದಲಿಗಲ್ಲ, ತಲೆಯ ಬುಡಕ್ಕೆ ಇದೇ ರೀತಿ ಕೂದಲನ್ನು ಬಿಡಿಸಿ ನಾವು ಮೆಹಂದಿ ಎಲ್ಲ ತಲೆಗೆ ಹಚ್ತೀವಲ್ಲ, ಅದೇ ರೀತಿ ಇದನ್ನು ತಲೆ ಬುಡಕ್ಕೆಲ್ಲ ಹಚ್ಚಬೇಕು. ಇದು ಸ್ವಲ್ಪ ತಂಪಾಗುತ್ತೆ. ನೀವು ಶೀತ ಎಲ್ಲ ಬರುವವರಾಗಿದ್ದರೆ ಒಂದು 10-15 ನಿಮಿಷ ಬಿಟ್ಟ ತಕ್ಷಣ ತಲೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ. ಆ ಥರ ನಿಮಗೆ ಪ್ರಾಬ್ಲಮ್ ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟರೆ ತುಂಬ ಒಳ್ಳೆಯದು. ನೋಡಿ, ಈಗ ನಾನು ಪ್ಯಾಕನ್ನೆಲ್ಲ ತಲೆಗೆ ಹಚ್ಚಿದ್ದೀನಿ. ಇನ್ನು ಒಂದು ಅರ್ಧ ಗಂಟೆ ಬಿಟ್ಟು ಶಾಂಪು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ನೋಡಿ, ನನ್ನ ಮಗಳ ತಲೆ ಕೂದಲನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ನಾನು ಇದೆಲ್ಲ ವಾಶ್ ಮಾಡಿ ಆದಮೇಲೆ ತೋರಿಸ್ತೀನಿ. ಎಷ್ಟು ಸಿಲ್ಕಿಯಾಗಿ ನೈಸಾಗಿ ಬಂದಿದೆ. ಅದೇ ರೀತಿ ಬೇಗ ಉದ್ದಾಗುತ್ತೆ ಇದೇ ರೀತಿ ನಾವು ಪ್ಯಾಕನ್ನು ಹಾಕಿದರೆ. ಒಂದು ನೆನ್ಪಿಟ್ಕೊಳ್ಳಿ, ವಾರದಲ್ಲಿ ಒಂದು ಸಾರಿ ಆದರೂ ನೀವು ಇದನ್ನು ಹಾಕಬೇಕು. ಇನ್ನೀಗ ಕೂದಲನ್ನು ಬಿಡಿಸಿ ತೋರಿಸ್ತೀನಿ. ನೋಡಿ, ಒಂದು ಕೂಡ ತಲೆ ಹೊಟ್ಟು ಇಲ್ಲವೇ ಇಲ್ಲ ತಲೆಯಲ್ಲಿ. ನಾವು ಇದನ್ನು ಹಚ್ಚದೇ ಇದ್ದರೆ, ಒಂದು ವಾರದಲ್ಲಿ ಒಂದು ಸರ್ತಿ ಹಚ್ಚದಿದ್ದರೆ ಪುನಃ ಅದೇ ರೀತಿ ತಲೆ ಹೊಟ್ಟು ಬರುತ್ತೆ, ಕೂದಲು ಉದುರುತ್ತೆ. ವಾರದಲ್ಲಿ ಒಂದು ಸಾರಿ 2 ತಿಂಗಳು ಕಂಟಿನ್ಯೂಸ್ ಆಗಿ ಹಚ್ಚಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ.